ಸ್ನೇಹಿತರೆ ನಮಸ್ಕಾರ. ಆಸರೆ ಅಕಾಡೆಮಿಗೆ ಸ್ವಾಗತ. NET ಕೆಸೆಟ್ ಪ್ರಶ್ನೋತ್ತರ ಮಾಲಿಕೆಯ ಭಾಗವಾಗಿ ಮತ್ತೊಂದು ಪ್ರಶ್ನೆಯನ್ನು ಇಲ್ಲಿ ನೋಡೋಣ. ಉದ್ದಂಡ ಷಟ್ಪದಿಯನ್ನು ತನ್ನ ಕಾವ್ಯದಲ್ಲಿ ಬಳಸಿದ ಕವಿ ಯಾರು ಅಂತ ಕೇಳಿದರೆ, ಈ ಉದ್ದಂಡ ಷಟ್ಪದಿಯನ್ನು ತನ್ನ ಕಾವ್ಯದಲ್ಲಿ ಬಳಸಿರ್ತಕ್ಕಂತಹ ಕವಿಯನ್ನು ಕೇಳಿದರೆ ನೋಡಿ, ಪಂಪ, ಬ್ರಹ್ಮಶಿವ, ರಾಘವಾಂಕ, ನಂಜುಂಡ ಕವಿ. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ರಾಘವಾಂಕ. ನಾವು ವಿವರಣೆ ನೋಡೋಣ. ರಾಘವಾಂಕ ಇವನ ಕಾಲ ಸುಮಾರು 1225. ಹಂಪೆ ಇವನು ಹುಟ್ಟಿ ಬೆಳೆದ ಊರು. ಸೋದರ ಮಾವನಾದಂತಹ ಹರಿಹರ ಇವನ ವಿದ್ಯಾಗುರು ಮತ್ತು ದೀಕ್ಷಾಗುರು ಕೂಡ ಆಗಿದ್ದಾನೆ. ವೀರಶೈವ ಕವಿಯಾಗಿರುವ ರಾಘವಾಂಕ ದೇಸಿ ಸಂಪ್ರದಾಯಕ್ಕೆ ಸೇರಿದ ಹಾಡುಗಬ್ಬವಾಗಿರ್ತಕ್ಕಂತಹ ಷಟ್ಪದಿಯಲ್ಲಿ ತನ್ನ ಕಾವ್ಯ ರಚಿಸಿ ಷಟ್ಪದಿಯ ಬ್ರಹ್ಮ ಎನಿಸಿಕೊಂಡಿದ್ದಾನೆ. ಹರಿಹರಗೆ ಇವನ ಮಾವನಾಗಿ ಇವನಿಗೆ ವಿದ್ಯಾಗುರುವೂ ಆಗಿದ್ದನು. ಹಾಗೇನೆ ಷಟ್ಪದಿಯ ಬ್ರಹ್ಮ ಎನಿಸ್ಕೊಂಡಿರ್ತಕ್ಕಂತಹ ರಾಘವಾಂಕ ಹರಿಹರನ ಸ್ವಂತ ಸೋದರಳೇನಾಗಿದ್ದಾನೆ. ಇವನ ಕೃತಿಗಳನ್ನು ನೋಡೋದಾದರೆ, ಹರಿಶ್ಚಂದ್ರ ಕಾವ್ಯ ಇದು ವಾರ್ಧಕ ಷಟ್ಪದಿಯಲ್ಲಿ ಇರ್ತಕ್ಕಂತಹ ಕೃತಿ. ಇದು ಸಂಸ್ಕೃತ ಕವಿ ಭಾರ್ತೃಹರಿಯ ಚಂಡಕೌಶಿಕ ನಾಟಕದಿಂದ ಪ್ರೇರಣೆಗೊಂಡಿದೆ. ಇಲ್ಲಿ ಪ್ರಶ್ನೆ ಕೇಳ್ತಾರೆ, ಹರಿಶ್ಚಂದ್ರ ಕಾವ್ಯ ಯಾವುದರಿಂದ ಪ್ರೇರಣೆಗೊಂಡಿದೆ ಅಂದರೆ ಸಂಸ್ಕೃತ ನಾಟಕವಾದಂತಹ ಚಂಡಕೌಶಿಕ ಎಂಬ ನಾಟಕದಿಂದ ಪ್ರೇರಣೆಗೊಂಡಿದೆ ಅಂತ ನಾವು ಹೇಳಬೇಕಾಗುತ್ತೆ. ಇವನ ಇನ್ನುಳಿದ ಕೃತಿಗಳು ಅಂತಂದರೆ ಸಿದ್ದರಾಮಚರಿತ, ಇದು ಕೂಡ ವಾರ್ಧಕ ಷಟ್ಪದಿಯಲ್ಲಿದೆ. ಸೋಮನಾಥ ಚರಿತ, ಇದು ಕೂಡ ವಾರ್ಧಕ ಷಟ್ಪದಿಯಲ್ಲಿದೆ. ವೀರೇಶ ಚರಿತ, ಇದು ಉದ್ದಂಡ ಷಟ್ಪದಿಯಲ್ಲಿರ್ತಕ್ಕಂತಹ ಒಂದು ಕೃತಿ. ಸಬರ ಚರಿತ ಮತ್ತು ಹರಿಹರ ಮಹತ್ವ ಎಂಬಂತಹ 6 ಕೃತಿಗಳನ್ನು ಇವನು ರಚಿಸಿದ್ದಾನೆ. ಇವನಿಗೆ ಉಭಯ ಕವಿ ಕಮಲರವಿ, ಕವಿ ಶರಭ ಬೇರುಂಡ ಇವುಗಳು ರಾಘವಾಂಕನ ಬಿರುದುಗಳಾಗಿವೆ. ನೋಡಿ ಸ್ನೇಹಿತರೆ, ರಾಘವಾಂಕನ